ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತಿನ ವ್ಲಾಗ 2-3 ಡೇಸದ ಮಿಕ್ಸ್ ಐತಿ. ನಾನು ಚೆರಿ ಮತ್ತು ನಮ್ಮ ಯಜಮಾನ್ರ 3 ಜನ ನಮ್ಮ ಚಿಕ್ಕುನ ಸ್ಕೂಲಿಗೆ ಹೊಂಟಿದ್ದು. ಹಂಗೆ ಕಟ್ಗೆ ಅಂದ್ರೆ ಬಾಗ್ಲ ತರೋದಿತ್ತು, ಮೇನ್ ಡೋರ ಮತ್ತು ಈ ಥರದ ಡೋರ್ಗಳೆಲ್ಲ ಮನೆಗೆ ಕನ್ಸ್ಟ್ರಕ್ಷನ್ಗೆ. ಸೊ ಅದಕ್ಕಾಗಿ ನಾವು ಇವಾಗ ಹೊಂಟಿದ್ದು. ನಮ್ಮ ಚಿಕ್ಕುನ ಸ್ಕೂಲಿಗೆ ಹೋಗಿ ಹಾಕಿದ ಸೆಕೆಂಡ್ ಟರ್ಮ್ ಫೀಸ್ ತುಂಬಬೇಕಿತ್ತು. ಅದಕ್ಕಾಗಿ ಹಂಗೆ ಚಿಕ್ಕುನು ಕೇಳಾತಿದ್ಲು, ಮಮ್ಮಿ ಬೇಗ ನಮ್ಮ ಸ್ಕೂಲಿಗೆ ನೀವು ಒಂದಿನೂ ಬಂದೇ ಇಲ್ಲ, ನಾನು ಕರ್ಕೊಂಡು ಹೋಗಕ್ಕೆ. ಆಫ್ಟರ್ನೂನ್ ನಾ ಡೈಲಿ ಬಸ್ ಒಳಗೆ ಹೋಗಿ ಬಸ್ ಒಳಗೆ ಬರ್ತೇನೆ, ಒಂದಿನಾರೇ ಬರ್ರಿ ಅಂತ ಅನ್ನತ್ತಿದ್ಲು ರೀಸೆಂಟಾಗಿ. ಸೊ ಅದಕ್ಕಾಗಿ ನಾವು ಹೆಂಗಿದ್ರೆ ಕೇಳಾತಿದ್ಲು ಅಂಥೇಳಿ ಹೋಗಿ ಫೀಸ್ ತುಂಬೆ ಚಿಕ್ಕುನ ಪಿಕಪ್ ಮಾಡ್ಕೊಂಡು ಬರಬೇಕು ಅಂಥೇಳಿ ಇವಾಗ ಚಿಕ್ಕುನ ಸ್ಕೂಲಿಗೆ ಬಂದೆವು ನೋಡ್ರಿ. ಫಸ್ಟ್ ಚಿಕ್ಕುನ ಪಿಕಪ್ ಮಾಡ್ಕೊಂಡು ಆಮೇಲೆ ಫೀಸ್ ತುಂಬಿ ಹೋಗ್ಬೇಕಂಥೇಳಿ ಫಸ್ಟ್ ಚಿಕ್ಕುನ ಊಟ ಮಾಡಿ ರೆಡಿಯಾಗಿ ನಿಂತಿದ್ಲು. ಹಂಗೆ ಹೋಗಿ ಚಿಕ್ಕುನ ಪಿಕಪ್ ಮಾಡ್ಕೊಂಡು ಇವಾಗ ಫೀಸ್ ತುಂಬಾಕ ನಮ್ಮ ಯಜಮಾನ್ರು ಹೋದರು. ನಾನು ಚಿಕ್ಕು ಮತ್ತು ಚೆರಿ ಇಬ್ಬರು 3 ಜನನೂ ಇಲ್ಲೇ ಕಾಯ್ಕೊತನ ಕೂತಿದ್ದು. ಅದಾದಮೇಲೆ ನಾವು ಇವಾಗ ಬಾಗ್ಲ ನೋಡಬೇಕು ಡಿಸೈನ್ ಯಾವ್ಯಾವ ಥರ ಅದಾವು ಅಂಥೇಳಿ, ಇಲ್ಲ ಅಂದ್ರೆ ಆರ್ಡ್ರ್ ಕೊಟ್ಟು ಬರಬೇಕು ಅಂಥೇಳಿ ಇವಾಗ ಅಂಗಡಿಗೆ ಹೊಂಟಿದ್ದು ನೋಡ್ರಿ, ಮಾರ್ಕೆಟ್ ಒಳಗೆ. ಅದನ್ನು ಕೊಟ್ಟು ನಾವು ವಾಪಸ್ ಬರಬೇಕು ಅಂಥೇಳಿ ಇವಾಗ ಹೊಂಟಿದ್ದು. ಇವಾಗ ಬಂದ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಆರ್ಡ್ರ್ ಕೊಟ್ಟು ನಾವು ನಮ್ಮ ಯಜಮಾನ್ರ ರೇಟ್ದೆಲ್ಲ ಮಾತಾಡಕ್ಕೆ ಹೋಗಿದ್ರು. ಅಷ್ಟರೊಳಗೆ ನಾನು ಚಿಕ್ಕು ಚೆರಿ ಇಲ್ಲೇ ಫಾಲೋದ ಶಾಪ್ ಇತ್ತು ಇಲ್ಲೇ ಅದರ ಮುಂದೆ ರೋಡ್ ಸೈಡ. ಸೊ ಅಲ್ಲೇ ಬಂದು ತೊಗೊಂಡು ನಾನು ಚಿಕ್ಕು ಚೆರಿ 3 ಜನನೂ ಕಾರ್ ಒಳಗೆ ಕೂತ ತಿಂದ ನಮ್ಮ ಯಜಮಾನ್ರು ಅಷ್ಟರೊಳಗೆ ಮುಗಿಸಿ ಬಂದರು. ಅವ್ರನ್ನ ಕರ್ಕೊಂಡು ನಾವೆಲ್ಲರೂ ಕೂಡಿ ಮತ್ತಿವಾಗ ವಾಪಸ್ ಮನೆಗೆ ಹೊಂಟಿದ್ದು. ನಮ್ಮ ಚೆರಿ ಕಾರ್ಬಾರ್ ಮಾಡತ್ತಿದ್ಲು. ಇದು ನೆಕ್ಸ್ಟ್ ಡೇದ ಲಾಗ. ನಾನು ಮತ್ತು ಚೀಕು ಮತ್ತು ಚೆರಿ 3 ಜನನೂ ಮನೆಯಾಗಿಂದೆಲ್ಲ ಕೆಲಸ ಮುಗಿದಿತ್ತು. ಹಂಗೆ ಮನೆ ಕಡೆ ಭಾಳ ದಿನ ಆಯಿತು ಹೋಗಿರಲಿಲ್ಲ, ಅದಕ್ಕಾಗಿ ಇಲ್ಲೇ ಹೊಂಟಿದ್ದು. ಇದು ಮನೆ ಹತ್ರ ನೋಡ್ರಿ, ಕಸ ಫುಲ್ ಬೆಳೆದೈತಿ ಇಲ್ಲೇ. ಅಲ್ಲೇ ನಾವು ಅಂಗಡಿಗೆ ಹೋಗೋ ಹಾದಿ ಒಳಗೆ. ಸೊ ಅಲ್ಲಿದನ ಹೊಂಟಿದ್ದು. ರೋಡ್ ಸೈಡ್ದಿಂದ ಮತ್ತು ದೂರ ಆಗ್ತೈತಿ. ಮತ್ತು ಇವರು ಚಿಕ್ಕು ಚೆರಿ ಸುಮ್ಮ ಹೋಗಂಗಿಲ್ಲ, ಆ ಕಡೆ ಈ ಕಡೆ ಅಡ್ಡಾಡ್ತಾರೆ. ಮತ್ತು ಗಾಡಿಗಳು ಭಾಳ ಬರ್ತಿರ್ತಾವೆ, ಅಡ್ಡಾಡ್ತಿರ್ತಾವೆ. ಅದಕ್ಕಾಗಿ ಇಲ್ಲಿ ನಡುವಿಂದನ ಹೋಗ್ತೇವೆ ನಾವು. ನಿನ್ನೆ ಮೊನ್ನೆ ಫುಲ್ ಮಳೆ ಆಗಿತ್ತು, ಅದಕ್ಕಾಗಿ ಇಲ್ಲೆಲ್ಲ ಫುಲ್ ರಾಡಿ ಆಗಿತ್ತು. ಇದು ಎಷ್ಟು ಸರ್ತಿ ಇದನ್ನು ರೋಡ್ ರಿಪೇರಿ ಮಾಡಿದ್ರೂ ಇದೇ ಥರ ಆಗತೈತಿ, ಏನು ಮಾಡಬೇಕು ಗೊತ್ತಿಲ್ಲ. ಆಮೇಲೆ ಅಂಗಡಿಗೆ ಬಂದ ಸ್ವಲ್ಪ ಹೊತ್ತು ಕೂತ ನಮ್ಮ ಯಜಮಾನ್ರು ಇಲ್ಲಿ ಕೂತಿದ್ರು. ಸ್ವಲ್ಪ ಹೊತ್ತು ಕೂತ ಮನೆ ಕಡೆ ಏನೇನಾಗೈತಿ ಅಂಥೇಳಿ ನೋಡ್ಬೇಕಂತ ಹೋಗಿದ್ದು. ಬರೀ ನಿಮಗೂ ತೋರಿಸ್ತೀನಿ ಇನ್ನೇನೆಲ್ಲ ಆಗೈತಿ, ನಮ್ಮ ಗಿಡಗಳು ಹಚ್ಚಿದ್ದು ಎಲ್ಲ ಯಾವ ಥರ ಬೆಳ್ತಾವು ಅಂಥೇಳಿ. ನಮ್ಮ ಚಿಕ್ಕುಗೆ ಹಸಿವಾಗಿತ್ತು, ಅದಕ್ಕಾಗಿ ಇಲ್ಲೇ ಪೀಠ ತೊಗೊಂಡು ಬಂದಕ್ಕಿಗೆ ಕೊಟ್ಟಿದ್ನು. ಆಮೇಲೆ ಇವಾಗ ನಾವು ಹಿಂದ್ಗಡೆ ನಾನು ಚಿಕ್ಕು ಮತ್ತು ಚೆರಿ 3 ಜನನೂ ಹಿಂದ್ಗಡೆ ಹೊಂಟಿದ್ದು. ಸ್ವಲ್ಪ ಕತ್ಲಿನೂ ಆಗತ್ತಿತ್ತು. ಅಲ್ಲೇ ಗಾಳಿಪಟ ಹಾರತಿತ್ತು. ಚಿಕ್ಕು ತೋರಿಸು ಅಂಥೇಳಿ ಹೇಳತ್ತಿದ್ಲು, ಅದು ಏನು ಕಾಣಿಸ್ಲಿಲ್ಲ. ಆಮೇಲೆ ಇವಾಗ ತಿಂದು ಆಟ ಆಡಿ ಇಬ್ಬರು ಅಲ್ಲೇ ರೋಡ್ ಹತ್ರ ರೆಡಿ ಇತ್ತು, ಅಲ್ಲೆಲ್ಲ ಹೋಗಿ ಆಟ ಆಡೋದು ಅದು ಮಾಡತ್ತಿದ್ರು. ಅಲ್ಲಿ ಹೋಗಿ ಕೂತ್ರ ಅಂಗಡಿಯಾಗ ಇವ್ರ ಬರೀ ಈ ಕಡೆ ರೋಡಕ್ಕೆ ಬರೋದು, ಅಲ್ಲೇ ಆಟ ಆಡೋದು, ಅಲ್ಲೇ ರೋಡ್ನಾಗ ನಿಂತ ಮಾಡ್ತಾರೆ.
ಅದಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗೋದು ಡೇಂಜರನ್ನ ಆಗಿದ್ಬಿಟ್ಟಿತ್ತು ಇಲ್ಲಿ. ಆಮೇಲೆ ಇವಾಗ ರೋಡ್ ಗಿಡಗಳು ಹಚ್ಚಿದ್ದೇವಲ್ಲ ಅಲ್ಲೆಲ್ಲ ಫುಲ್ ನಾನು ನಮ್ಮ ಮಮ್ಮಿ ಲಾಸ್ಟ್ ಟೈಮ್ ಎಲ್ಲ ಕಸ ಎಲ್ಲ ಕಿತ್ತಿದ್ದು, ಆದ್ರೂ ಮತ್ತೆಲ್ಲ ಈಗ ಫುಲ್ ಬೆಳೆದೈತಿ. ಅದಕ್ಕಾಗಿ ಇನ್ನೊಂದು ಸರ್ತಿ ಎಲ್ಲ ಕೀಳ್ಬೇಕು ಅದನ್ನ. ಹಂಗೆ ಗಿಡಗಳನ್ನು ಚಲೋ ಚಿಗುರಿದಾವು. ಇವಾಗ ಮನೆಯೊಳಗೆ ಹೋಗಿ ಏನೇನು ಕೆಲಸ ಆಕೈತಿ ನೋಡ್ಬೇಕಂತೇಳಿ ಹೊಂಟಿನು. ಮನೆಯೆಲ್ಲ ಫುಲ್ ಕಬ್ಬು ಎಬ್ಬಿಸಿಟ್ಟಾರು. ಇದು ಒಳಗೆ ಅಷ್ಟೊಂದೆಲ್ಲ ಕತ್ಲೆ ಆಗತ್ತಿತ್ತಲ್ಲ, ಅದಕ್ಕಾಗಿ ಸರಿಯಾಗಿ ಕಾಣಲಿಲ್ಲ ಒಳಗಿಂದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದ. ಇದು ಮತ್ತು ನೆಕ್ಸ್ಟ್ ಡೇ ನಾವು ಚಿಕ್ಕನಲ್ಲೇ ಉಸುಕ್ದಾಗ ಆಡಕ್ಕೆ ಕುಣಿಸೆ ನಾ ಇವಾಗ ಕಸ ಎಲ್ಲ ಕೀಳಿ ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ನು. ಸೊ ಅದನ್ನು ಇವಾಗ ಈ ಥರ ಗಿಡಗಳೆಲ್ಲ ಯಾವ ಥರ ಬೆಳೆದವು ಅಂಥೇಳಿ ತೋರ್ಸಾತೀನಿ. ಚಿಗುರೆಲ್ಲನೂ ಚಿಗುರು ಹೊಡೆದವು. ಸೊ ಖುಷಿ ಆಯಿತು ಇದೇ ಥರ ಬೆಳೀಲಿ. ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮಳೆನೂ ಅವಾಗವಾಗ ಆಗತ್ತೈತಿ. ಅದಕ್ಕಾಗಿ ಅಷ್ಟೊಂದೆಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ. ಯಾವಾಗಾದರೂ 2 ಡೇಸ್ ಫುಲ್ ಬಿಸಿಲು ಬಿತ್ತಂದ್ರೆ ಅಷ್ಟೇ ಹೋಗಿ ನೀರು ಹಾಕಬೇಕು. ಮತ್ತು ನಾನು ಹೋಗಿ ಹಾಕಿರ್ತೇನೆ. ಅವ್ರಿಗೆ ಹೇಳಿದ್ರೆ ಅವ್ರೇನು ನೀರು ಹಾಕೋ ಕಂಡೀಷನ್ ಒಳಗೆ ಅವ್ರ ಅಂಗಡಿ ಅವ್ರ ಅಂಥೇಳಿ ಕೂತಿರ್ತಾರೆ. ಇವಾಗ ನೆಕ್ಸ್ಟ್ ಏನು ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ದಸರಾ ಸಂಬಂಧ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡತ್ತಿದ್ನು. ಬೆಳಗ್ಗೆಯಿಂದ ಸ್ವಲ್ಪ ಅರ್ಧ ಎಲ್ಲ ಕ್ಲೀನ್ ಮಾಡೇನು, ಇನ್ನು ಅರ್ಧ ಕ್ಲೀನ್ ಮಾಡಬೇಕು. ಇದೆಲ್ಲ ಈ ಶೆಲ್ಫೆಲ್ಲ ಫುಲ್ ಎಲ್ಲ ಡಬ್ಬಿಗಳೆಲ್ಲ ವಾಶ್ ಮಾಡಿ ಅದ್ರೊಳಗೆ ಫಿಲ್ ಮಾಡಿ ಇಟ್ಟೇನು. ಇವಾಗ ಇಲ್ಲೇ ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲೇ ಕೆಳಗೆ ಆಮೇಲೆ ಇಲ್ಲೇ ಸಿಂಕ್ ಒಳಗೆ ಈ ರೀತಿ ನಂದು ಕಿಚನ್ದು ಅವತಾರ ಆಗಿತ್ತು. ಸೊ ಡೀಪ್ ಕ್ಲೀನಿಂಗ್ ಮಾಡ್ಬೇಕಂಥೇಳಿ ಎಲ್ಲನೂ ಕ್ಲೀನ್ ಮಾಡತ್ತಿದ್ನು. ಇಲ್ಲಿ ಇಟ್ಟಿದ್ದ ಡಬ್ಬಿಗಳೆಲ್ಲನೂ ತೆಗೆದು ವಾಶ್ ಮಾಡೋಕ್ಕೆ ಹಾಕಿ ಇಟ್ಟಿದ್ನು. ಅದನ್ನೆಲ್ಲನೂ ವಾಶ್ ಮಾಡಿ ಅಷ್ಟದಾವಲ್ಲ ಇವೆಲ್ಲನೂ ಡೈಲಿ ಕ್ಲೀನ್ ಮಾಡ್ತಿದ್ನು. ಸೊ ಅದಕ್ಕಾಗಿ ಇವೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನು. ಆಮೇಲೆ ಉಳಿದದ್ದು ಬಾಂಡೆಗಳೆಲ್ಲ ವಾಶ್ ಮಾಡೋಕ್ಕಿಟ್ಟ. ಆಮೇಲೆ ಇವಾಗ ಕಿಚನ್ ಕಟ್ಟಿ ತೊಳಿಬೇಕಂಥೇಳಿ ಬರತ್ತಿದ್ನು.
ಕಿಚನ್ ಫುಲ್ ಎಲ್ಲ ಡೀಪ್ ಕ್ಲೀನ್ ಆದ್ಮ್ಯಾಗ ನಮ್ಮ ಕಿಚನ್ ಈ ಥರ ಕಾಣತ್ತಿತ್ತು. ಯಾವ ಥರ ಡೀಪ್ ಕ್ಲೀನ್ ಆಗೈತಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾ ಯಾವ ಥರ ಕಿಚನ್ ಎಲ್ಲ ಜೋಡ್ಸೇನು ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿರಂದ್ರೆ ನಿಮ್ಗೆ ಇಷ್ಟ ಆಗಿರಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಹೊಸದಾಗಿ ನೋಡತ್ತಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.